ಮುಸ್ಲಿಂ ರಾಷ್ಟ್ರಗಳು ಒಂದಾಗಲು ಕರೆ ನೀಡಿದ್ದಾರೆ ಇರಾನ್ ಅಧ್ಯಕ್ಷರು. ರಂಜಾನ್ ದಿನ ಒಗ್ಗಟ್ಟಾಗಿ ಇರೋದಕ್ಕೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದೇವೆ. ನಮಗೆ ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆ ಯಾವುದೇ ದ್ವೇಷ ಇಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಮುಸ್ಲಿಂ ರಾಷ್ಟ್ರಗಳು ಒಗ್ಗಟ್ಟಾಗಿ ಇರಬೇಕು ಅಂತ ಹೇಳಿದ್ದಾರೆ. ನೀವು ನಮ್ಮ ಸಹೋದರರು ಅಂತ ಮುಸ್ಲಿಂ ರಾಷ್ಟ್ರಗಳಿಗೆ ಕರೆ ನೀಡಿದ್ದಾರೆ ಇರಾನ್ ಅಧ್ಯಕ್ಷ. ಅಮೆರಿಕ ಇಸ್ರೇಲ್ ವಿರುದ್ಧ ಒಟ್ಟಾಗಿ ಹೋರಾಟವನ್ನ ಮಾಡೋಣ ಅಂತ ಹೇಳಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನ ಮುಂದುವರಿಸ್ತಾನೆ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ರಂಜಾನ್ ಹಬ್ಬದ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದೇವೆ. ನಾವೆಲ್ಲರೂ ಕೂಡ ಸಹೋದರರು, ಎಲ್ಲರೂ ಕೂಡ ಒಗ್ಗಟ್ಟಿಂದ ಇರೋಣ ಅಂತ ಮಧ್ಯಪ್ರಾಚ್ಯದ ಇರಾನ್ನ ಸುತ್ತಮುತ್ತ ಇರುವಂತಹ ಬೇರೆ ಮುಸ್ಲಿಂ ರಾಷ್ಟ್ರಗಳಿಗೆ ಕರೆ ನೀಡಿರುವಂತದ್ದು. ಇರಾನ್ನ ನಟಾಂಜ ಅಣು ಕೇಂದ್ರದ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಕೋಸ್ಟಲ್ ಸಿಟಿ ರಂಜಾನ್ ಮೇಲೂ ಕೂಡ ಅಮೆರಿಕ ಸೇನೆಗಳು ದಾಳಿ ಮಾಡಿದೆ. ಈ ಭೀಕರ ದಾಳಿಯಲ್ಲಿ ಪೋಷಕರ ಜೊತೆಗೆ ಒಂದು ಮಗು ಕೂಡ ಹತ್ಯೆಯಾಗಿದೆ. ಈ ದೃಶ್ಯ ಭೀಕರವಾಗಿದೆ. ಇರಾನ್ ಮೇಲಿನ ದಾಳಿಯನ್ನ ನಿಲ್ಲಿಸಲ್ಲ ಅಂತ ಒಂದ್ ಕಡೆ ಟ್ರಂಪ್ ಕೂಡ ಹೇಳ್ತಿದ್ದಾರೆ. ಇರಾನ್ ಪ್ರೆಸಿಡೆಂಟ್ ಜೊತೆಗೆ ಪ್ರಧಾನಿ ಮೋದಿ ಕೂಡ ಮಾತನಾಡಿದ್ದಾರೆ. ಇದರ ಮಧ್ಯೆ ರಂಜಾನ್ ಹಬ್ಬದ ದಿನ ಒಗ್ಗಟ್ಟಿನ ಮಂತ್ರವನ್ನ ಪಠಿಸುತ್ತಿದ್ದಾರೆ ಇರಾನ್ ಅಧ್ಯಕ್ಷ. ನಾವೆಲ್ಲರೂ ಕೂಡ ಮುಸ್ಲಿಂ ರಾಷ್ಟ್ರಗಳೇನಿದೆ, ಇರಾನ್ ಸುತ್ತಮುತ್ತ ಇರುವಂತಹ ರಾಷ್ಟ್ರಗಳು, ನಾವೆಲ್ಲರೂ ಕೂಡ ಸಹೋದರರು, ನಾವು ಒಗ್ಗಟ್ಟಿನ ರೀತಿಯಾಗಿ ಇರಬೇಕು, ಒಗ್ಗಟ್ಟಾಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ಇಸ್ರೇಲ್ ಅಮೆರಿಕ ನೆಲೆಗಳೆಲ್ಲ ಏನಿದೆ, ಈ ಇರಾನ್ನ ಸುತ್ತಮುತ್ತಲಿನ ಮುಸ್ಲಿಂ ರಾಷ್ಟ್ರಗಳಲ್ಲಿ ಏನಿದೆ, ದುಬೈ, ಕುವೈತ್, ಇರಾಕ್, ಈ ಎಲ್ಲ ರಾಷ್ಟ್ರಗಳ ಮೇಲೆ ಕೂಡ ಇರಾನ್ ಇಷ್ಟು ದಿನದಿಂದ ಅಟ್ಯಾಕ್ ಮಾಡ್ತಾ ಇತ್ತು. ಅಂದ್ರೆ ಅಲ್ಲಿ ಅಮೆರಿಕ ನೆಲೆಗಳೇನಿದೆ, ಇಸ್ರೇಲ್ನ ಸೇನಾ ನೆಲೆಗಳೇನಿದೆ, ಈ ಸಹೋದರ ಭಾವನೆಯನ್ನ ಏನು ವ್ಯಕ್ತಪಡಿಸ್ತಿದ್ದಾರೆ ಇವಾಗ, ಇದೇ ಸಹೋದರ ರಾಷ್ಟ್ರಗಳ ಮೇಲೆ ಇಷ್ಟು ದಿನ ಇರಾನ್ ಅಟ್ಯಾಕ್ ಮಾಡ್ತಾ ಇತ್ತು. ಅಲ್ಲೂ ಕೂಡ ನಾಗರಿಕರ ಸಾವು ಕೂಡ ಆಗಿದೆ, ಅಮೆರಿಕ ಸೇನಾಧಿಕಾರಿಗಳ ಸಾವು ಕೂಡ ಆಗಿದೆ. ಈಗ ರಂಜಾನ್ ಹಬ್ಬದ ದಿನ ಒಟ್ಟಾಗಿ ಇರೋಣ, ನಾವೆಲ್ಲರೂ ಕೂಡ ಸಹೋದರರು ಅಂತ ಅಕ್ಕಪಕ್ಕದ ಮುಸ್ಲಿಂ ರಾಷ್ಟ್ರಗಳಿಗೆ ಈಗ ಕರೆ ನೀಡ್ತಿದ್ದಾರೆ ಇರಾನ್ನ ಅಧ್ಯಕ್ಷರು. ಅಮೆರಿಕ ಇಸ್ರೇಲ್ ಭೀಕರವಾಗಿ ದಾಳಿ ಮಾಡ್ತಾ ಇದೆ. ಒಂದ್ ಕಡೆ ಟ್ರಂಪ್ ಹೇಳ್ತಾರೆ, ಇರಾನ್ನಲ್ಲಿ ಇನ್ನೇನು ಉಳಿದಿಲ್ಲ, ನಾವು ದಾಳಿ ಮಾಡ್ಲಿಕ್ಕೆ ಎಲ್ಲವನ್ನ ಕೂಡ ನಾಶ ಮಾಡಿಬಿಟ್ಟಿದೀವಿ, ಪ್ರಮುಖ ಅಣುಸ್ಥಾವರಗಳು, ಕಟ್ಟಡಗಳೆಲ್ಲವನ್ನ ಅಂತ. ಈ ಸಂದರ್ಭದಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಪಠಿಸುತ್ತಿದ್ದಾರೆ.